कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे। ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಎತ್ತ ಸಾಗುತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಭಾರತದ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿ ಅವರು ಸಮಸ್ತ 140 ಕೋಟಿ ಭಾರತೀಯರ ಪ್ರಧಾನಮಂತ್ರಿ. ಒಂದು ಪಕ್ಷದ ಪ್ರಧಾನಮಂತ್ರಿ ಅಲ್ಲ ಇವರು, ಒಂದು ಧರ್ಮದ ಪ್ರಧಾನಮಂತ್ರಿ ಅಲ್ಲ ಇವರು. ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ರಾಜ್ಯಗಳು, ಎಲ್ಲ ಬಗೆಯ ಜನರ ಪ್ರಧಾನಮಂತ್ರಿಯೋರ್ವರಿಂದ ಈ ರೀತಿಯ ಮಾತುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ ನಡೆಯಲ್ಲದೆ ಮತ್ತೇನು? ರಾಜಸ್ಥಾನದಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆದ್ದೇ ಗೆಲ್ಲಬೇಕೆನ್ನುವ ಹುಮ್ಮಸ್ಸಿನಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಹುಟ್ಟು ಗುಣವಾದಂತಹ ಮತೀಯವಾದ ಕೋಮು ಗಲಭೆಗೆ, ಎರಡು ಸಮುದಾಯಗಳ ಮಧ್ಯೆ ಇರತಕ್ಕಂಥ ಸಾಮರಸ್ಯಕ್ಕೆ ಬೆಂಕಿ ಹಚ್ಚುವ ತನ್ನದೇ ಆದ ಹಳೆಯ ಚಾಳಿಯೊಂದನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತುಂಬಿದ ಬಹಿರಂಗ ಸಭೆಯಲ್ಲಿ ಕಕ್ಕುವ ಮೂಲಕ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಎನ್ನುವುದನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ನಿರೂಪಿಸಲು ಹೊರಟರ ಎನ್ನುವ ಚರ್ಚೆ ಇಂದು ಗ್ರಾಸವಾಗುತ್ತಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಸರ್ವಾಧಿಕಾರದತ್ತ ದೇಶ ನಡೆಯುತ್ತಿದೆಯಾ ಅನ್ನುವ ಪ್ರಶ್ನೆ ಹುಟ್ಟು ಹಾಕುವುದರ ಹೊರತಾಗಿಯೂ ಕೂಡ ಗುಜರಾತ್ ರಾಜ್ಯದ ಸೂರತ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಅಸಿಂಧುಗೊಳ್ಳುವ ಮೂಲಕ ಈ ದೇಶದಲ್ಲಿ ನಿಜವಾಗ್ಲೂ ಕೂಡ ಪ್ರಜಾತಂತ್ರ ವ್ಯವಸ್ಥೆ ಇದೆಯಾ? ವಿರೋಧ ಪಕ್ಷಗಳ ಆದಿಯಾಗಿ ಈ ದೇಶದ ಅಂಬೇಡ್ಕರ್ ವಾದಿಗಳು, ಸಂವಿಧಾನವಾದಿಗಳು ಪದೇ ಪದೇ ಪ್ರಶ್ನಿಸುವಂತಹ ಪ್ರಶ್ನೆ ಗುಜರಾತ್ ರಾಜ್ಯದ ಈ ಬೆಳವಣಿಗೆ. ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ನ್ಯಾಯ ಪತ್ರದ ಬಗ್ಗೆ ಮಾತನಾಡುತ್ತಾ ಗೇಲಿ ಮಾಡುತ್ತಾ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ, ಸಂಪತ್ತಿನ ಸಮಾನ ಹಂಚಿಕೆಗಾಗಿ ಯಾರ ಬಳಿ ಎಷ್ಟೆಷ್ಟು ಸಂಪತ್ತಿದೆ ಅನ್ನುವುದರ ಬಗ್ಗೆ ಸರ್ವೆ ಮಾಡುತ್ತೆ. ಅಧಿಕಾರಕ್ಕೆ ಬಂದ್ರೆ ಸರ್ವೆಯ ವರದಿಯನ್ನಾಧರಿಸಿ ಸಂಪತ್ತಿನ ಸಮಾನ ಹಂಚಿಕೆಗಾಗಿ ಇದ್ದವರಿಂದ ಇಲ್ಲದವರಿಗೆ ಸಂಪತ್ತಿನ ವರ್ಗಾವಣೆಯಾಗುತ್ತೆ. ಹಿಂದೂ ಮಹಿಳೆಯರೇ, ನಿಮ್ಮ ಕೊಳ್ಳಲ್ಲಿರುವ ಚಿನ್ನದ ಸರವನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ. ಯುಪಿಎ ಸರ್ಕಾರದ ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ರು, ಈ ದೇಶದ ಸಂಪತ್ತಿನ ಹಕ್ಕಿನ ವಿಚಾರ ಬಂದ್ರೆ ಮೊದಲ ಹಕ್ಕುದಾರರು ಮುಸ್ಲಿಮರು ಎನ್ನುವ ಹೇಳಿಕೆಯನ್ನು ನೀಡಿದ್ರು. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಮೀಕ್ಷೆ ನಡೆಯುತ್ತೆ, ನಿಮ್ಮ ಕೊರಳಲ್ಲಿರುವ ಮಂಗಳಸೂತ್ರವನ್ನು ಕಿತ್ತು ಮುಸ್ಲಿಂ ಮಹಿಳೆಯರ ಕೈಗೆ ಇಡುವ ವ್ಯವಸ್ಥಿತ ಷಡ್ಯಂತ್ರ ಕಾಂಗ್ರೆಸ್ ರೂಪಿಸುತ್ತಿದೆ ಎಂದು ವಿವಾದಾತ್ಮಕ. ತಾವು ಒಬ್ಬ ಪ್ರಧಾನಮಂತ್ರಿಗಳು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಗೌರವದ ಸ್ಥಾನದಲ್ಲಿ ಇದ್ದೇನೆ ಎನ್ನುವ ಕನಿಷ್ಠ ಸೌಜನ್ಯವೂ ಕೂಡ, ಕನಿಷ್ಠ ಗೌರವವನ್ನು ಮರೆತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ, ಅನಂತ್ ಕುಮಾರ್ ಹೆಗಡೆಯಂತ ಪುಡಿ ರೌಡಿಯಂತೆ, ಪ್ರತಾಪ್ ಸಿಂಹನಂತೆ ನಾಲಿಗೆ ಇಲ್ಲದಂತೆ, KS ಈಶ್ವರಪ್ಪನವರಂತೆ ನಾಲಿಗೆಗೂ ಮೆದುಳಿಗೂ ಲಿಂಕ್ ಇಲ್ಲದವರಂತೆ ಈ ದೇಶದ ಪ್ರಧಾನಮಂತ್ರಿಗಳು 140 ಕೋಟಿ ಭಾರತೀಯರನ್ನು ಪ್ರತಿನಿಧಿಸುವ ಈ ದೇಶದ ಪ್ರಧಾನಮಂತ್ರಿಗಳು ನುಡಿದಿರುವುದು ಬಹುಶಃ 3ನೇ ಬಾರಿ ಅಧಿಕಾರಕ್ಕೆ ಏರುವೆನೆಂಬ ಅತಿಯಾದ ಆತ್ಮವಿಶ್ವಾಸ ಇಂದು ಅವರಿಗೆ ಮುಳ್ಳಾಗಿ ಪರಿಣಮಿಸಿರುವುದರ ಪ್ರತಿಫಲವೇ 2002ರ ಗುಜರಾತ್ ಗಲಭೆಯಲ್ಲಿ ಮಾಡಿದಂತೆ 2024ರಲ್ಲಿಯೂ ಕೂಡ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವ ವ್ಯವಸ್ಥಿತ ಷಡ್ಯಂತ್ರನ ಪ್ರಧಾನಮಂತ್ರಿಗಳು ರೂಪಿಸ್ತಾ ಇದ್ದಾರ. ರಾಜಸ್ಥಾನದಲ್ಲಿ ನಿಂತುಕೊಂಡು ಎಣೀತಾ ಇದ್ದಾರ. ಜನಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವಲಯದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಏಕೆ ಆಗಬಾರದು? ಪ್ರಧಾನಮಂತ್ರಿಗಳೇ, ಈ ದೇಶದಲ್ಲಿ ದಕ್ಷಿಣದ ರಾಜ್ಯಗಳು ಕಟ್ಟುವ ಅತಿ ಹೆಚ್ಚು ತೆರಿಗೆಗಳನ್ನು ನೀವು ಉತ್ತರದ ರಾಜ್ಯಗಳಿಗೆ ಅರಿದು ಹಂಚಿಕೆ ಮಾಡ್ತೀರಿ. ಹಣಕಾಸು ಆಯೋಗದ ಮೂಲಕ, ಹಣಕಾಸು ನೀತಿ ನಿರೂಪಣೆಗಳ ಮೂಲಕ. ಅಲ್ಲಿ ಉತ್ತರದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ರೂ ಕೂಡ ಆದಾಯದ ಮೂಲವೇ ಬಹಳಷ್ಟು ಕಡಿಮೆ ಇದೆ. ದಕ್ಷಿಣದ ರಾಜ್ಯದಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಅಭಿವೃದ್ಧಿಯಲ್ಲಿ, ಉದ್ಯೋಗ ದರದಲ್ಲಿ, ಹಸಿವು, ಬಡತನ, ಶಿಕ್ಷಣ, ಆರೋಗ್ಯ ಎಲ್ಲ ರಂಗಗಳಲ್ಲಿ ಮುಂದುವರಿದ ಈ ನಾಡಿನ ಬಹುದೊಡ್ಡ ಸಂಪನ್ಮೂಲ ತೆರಿಗೆ ಹಣವನ್ನು ಉತ್ತರದ ರಾಜ್ಯಗಳಲ್ಲಿ ಹಂಚುವಾಗ ಕಾಣುವ ಸಂಪತ್ತಿನ ಸಮಾನ ಹಂಚಿಕೆ, ಸಮುದಾಯವಾರು, ಜಾತಿವಾರು, ವರ್ಗವಾರು, ಯಾರ್ಯಾರು ಈ ಸಮಾಜದ ಮುಖ್ಯವಾಹಿನಿಗೆ ಬರದೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದುರ್ಬಲವಾದಂತಹ ಶೋಷಿತ ಸಮುದಾಯಗಳಿಗೆ ಹಂಚುವ ಒಂದು ಕಾರ್ಯಕ್ರಮವನ್ನು
ಮಾಡುತ್ತೇವೆ ಎಂದು ಘೋಷಣೆ ಮಾಡಿದರೆ ನಿಮಗೇಕೆ ಇಷ್ಟೊಂದು ಕಳವಳ ಶುರುವಾಗುತ್ತದೆ? ನೀವು ಬಿಜೆಪಿ ಪಕ್ಷದಿಂದ ಈ ದೇಶವನ್ನು ಪ್ರತಿನಿಧಿಸಬಹುದು. ನೀವು ಸಮಸ್ತ 140 ಕೋಟಿ ಭಾರತೀಯರ ಪ್ರಧಾನಮಂತ್ರಿ ಎನ್ನುವ ಕನಿಷ್ಠ ಸೌಜನ್ಯ ಮರೆತಿರುವುದು ನಿಮ್ಮ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕೈಗನ್ನಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಅಸಿಂಧುಗೊಂಡಿದೆ. ಅಫಿಡವಿಟ್ ಅಲ್ಲಿ ಮಾಡಿದ ಸಹಿಗಳಲ್ಲಿ ವ್ಯತ್ಯಾಸವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಬಾನಿ ಅವರ ನಾಮಪತ್ರವನ್ನು ಅಸಿಂಧುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುಕೇಶ್ ದಲಾಲ್ ಬಹುತೇಕ ಅವಿರೋಧ ಆಯ್ಕೆ ಆದಂತಾಗುತ್ತದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಬಿಎಸ್ಪಿ ಮತ್ತು ಇತರ ಸಣ್ಣ ಪುಟ್ಟ ಪಕ್ಷಗಳು ಸೇರಿ 7 ಮಂದಿ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಬಿಜೆಪಿಯ ಕುತಂತ್ರ ನಡೆಗೆ 7 ಜನ ಕೂಡ ಇಂದು 3 ಗಂಟೆ ಒಳಗಡೆ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಕಣದಲ್ಲಿರುವ ಏಕೈಕ ಅಭ್ಯರ್ಥಿ ಬಿಜೆಪಿಯ ಮುಕೇಶ್ ದಲಾಲ್ ಬಹುತೇಕ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಈ ಬೆಳವಣಿಗೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಚೂರಿ ಇರಿಯಲು ಹೊರಟಿದೆ, ಇದು ಮ್ಯಾಚ್ ಫಿಕ್ಸಿಂಗ್ ಎನ್ನುವ ಮಾತುಗಳನ್ನು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇದು ಮುಂದಿನ ದಿನಮಾನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎನ್ನುವುದರತ್ತ ರಾಷ್ಟ್ರ ರಾಜಕಾರಣ, ಈ ದೇಶ ಸರ್ವಾಧಿಕಾರದತ್ತ ವಾಲುತ್ತಿದೆಯಾ, ಪ್ರಜಾಪ್ರಭುತ್ವದತ್ತ ವಾಲುತ್ತಿದೆಯಾ ಅನ್ನೋದನ್ನ ಯೋಚಿಸಿ ಕಮೆಂಟ್